ತುಂಬ ಜನ ಕೇಳುವಂಥದ್ದು ಯಾವ ರೀತಿ ವೋಟ್ ಮಾಡೋದು ಅಂತ ನೋಡಿ ಈ ಒಂದು ಆ್ಯಪ್ನ ಓಪನ್ ಮಾಡಬೇಕಾಗಿದೆ. ಸೊ ನಿಮಗೆ ಇಲ್ಲಿ ಯಾರು ಫೇವ್ರೆಟ್ ಕಂಟೆಸ್ಟೆಂಟ್ 6 ಜನ ಇದ್ದಾರೆ. ಮಂಜು, ತ್ರಿವಿಕ್ರಮ್, ಮೋಕ್ಷಿತಾ, ಹನುಮಂತ, ರಜತ್ ಮತ್ತು ಭವ್ಯ. ಸೊ ಇವರಲ್ಲಿ ಯಾರು ವಿನ್ನರ್ ಆಗ್ತಾರೆ ಅಂತ ಡಿಸೈಡ್ ಆಗೋದು ವೋಟ್ಸ್ಗಳ ಆಧಾರದ ಮೇಲೆ ಮತ್ತು ಬಿಗ್ ಬಾಸ್ ಆಧಾರದ ಮೇಲೆ ಕೂಡ ಹೌದು. ಸೊ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ಈ ರೀತಿ ಕ್ಲಿಕ್ ಮಾಡಿ ವೋಟನ್ನು ಮಾಡ್ಬೋದು. ಸೊ ಒಬ್ಬರು ಅಂದರೆ ಒಂದು ಫೋನಿಂದ 99 ವೋಟ್ಗಳನ್ನು ಮಾಡ್ಬೋದು. ಸೊ ಈ ರೀತಿ ನೋಡಿ ಕ್ಲಿಕ್ ಮಾಡೋದು ವೋಟ್ ಮಾಡೋದು. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ತ್ರಿವಿಕ್ರಮ್ ಆಗಿದ್ದರೆ ಈ ರೀತಿ ವೋಟ್ ಮಾಡ್ಬೋದು, ಕ್ಲಿಕ್ ಮಾಡಿ. ಇನ್ನು ಹನುಮಂತು ಆಗಿದ್ದರೆ ಈ ರೀತಿ ಕ್ಲಿಕ್ ಮಾಡಿ ವೋಟ್ ಮಾಡ್ಬೋದು. ಸೊ ಈ ರೀತಿ 99 ವೋಟ್ಸ್ಗಳನ್ನು ಹಾಕ್ತಾ ಹೋಗ್ಬೋದು. ಸೊ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಯಾವ ರೀತಿ ವೋಟ್ ಮಾಡಬೇಕು ಅಂತೆಲ್ಲ. ಸೊ ಇದೇ ರೀತಿ ವೋಟಿಂಗ್ ಆಪ್ಷನ್ ಇರುತ್ತೆ. ಸೊ ವೋಟಿಂಗ್ ಲೈನ್ಸ್ ಇನ್ನು ಒಂದು 3 ದಿವಸಗಳ ಕಾಲ ಓಪನ್ ಇರುತ್ತೆ. ನೋಡಬೇಕು ಯಾರು ವಿನ್ನರ್ ಆಗ್ತಾರೆ, ಯಾರಿಗೆ ಸೆಕೆಂಡ್ ಪ್ಲೇಸ್ ಸಿಗುತ್ತೆ ಅಂತ. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು, ಸೊ ಇಷ್ಟು ಜನರ ಪೈಕಿ ತ್ರಿವಿಕ್ರಮ್ ಹಾಗೂ ಹನುಮಂತ ಸೊ ಫಸ್ಟ್ ಆರ್ ಸೆಕೆಂಡ್ ಬರ್ತಾರೆ. ರಜತ್ ಅವರು ಥರ್ಡ್ ಪ್ಲೇಸ್ ಅಥವಾ ಭವ್ಯ ಅವರು ಥರ್ಡ್ ಪ್ಲೇಸ್ ಬರುವಂಥ ಸಾಧ್ಯತೆ ಇದೆ ಅಂತ. ನಿಮ್ಗೇನು ಅನಿಸುತ್ತೆ? ಸೊ ಯಾರು ಗೆಲ್ಲಬೇಕು, ಯಾರು ಗೆಲ್ಲಬಾರ್ದು ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಉಗ್ರ ಮಂಜು ಕೂಡ ಚೆನ್ನಾಗಿ ಆಡ್ತಿದ್ದಾರೆ, ಬೇಕಾದರೆ ಉಗ್ರ ಮಂಜು ಕೂಡ ವೋಟ್ ಹಾಕ್ಬೋದು. ಇನ್ನು ಭವ್ಯ ಅವರು ಅಷ್ಟಾಗಿ ಇಲ್ಲ, ಬಟ್ ಕೆಲವರು ಭವ್ಯ ಅವ್ರಿಗೂ ಕೂಡ ಫ್ಯಾನ್ಸ್ ಅವರು ಕೂಡ ವೋಟ್ ಹಾಕ್ತಾರೆ. ರಜತ್ ಅವರು ಕೂಡ ಚೆನ್ನಾಗಿ ಹೇಳಿದ್ದಾರೆ, ಅವ್ರಿಗೂ ಕೂಡ ಬೇಕಾದ್ರೆ ವೋಟ್ ಹಾಕ್ಬೋದು. ಸೊ ಈ ರೀತಿ ವೋಟ್ಗಳನ್ನು ಹಾಕುವ ಮೂಲಕ ಜಾಸ್ತಿ ವೋಟ್ಸ್ ಯಾರಿಗೆ ಬರುತ್ತೆ ಸೊ ಅವರು ವಿಜೇತರಾಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹೀಗಾಗಿ ಹೆಚ್ಚಿನ ಕಂಟೆಸ್ಟೆಂಟ್ಸ್ಗಳಿಗೆ ವೋಟ್ಗಳ ಅವಶ್ಯಕತೆ ಇರುತ್ತೆ. ಸೊ ಹೀಗಾಗಿ ವೋಟ್ಗಳನ್ನು ಈ ರೀತಿ ಮಾಡ್ತಾ ಹೋಗ್ಬೋದು. ನೀವು ಯಾರಿಗೆ ವೋಟ್ ಹಾಕೋಕ್ಕೆ ಇಷ್ಟಪಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ.